ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಶ್ರೀ ಭವಾನಿ ರೆಸಿಪಿಲಿ ಇವತ್ತು ನಾನು ಹಣ್ಣನ್ನು ಬಳಸ್ಬಿಟ್ಟು ಒಂದು ಒಬ್ಬಟ್ಟು ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಬೇಸಿಗೆ ಟೈಮಲ್ಲಿ ಹಣ್ಣು ಸೀಸನ್ ಸ್ಟಾರ್ಟ್ ಆದಾಗ ನಾವು ನಾನಾ ರೀತಿಯಲ್ಲಿ ಮಾಡ್ಕೊಂಡು ತಿಂದಿದ್ದೆವು. ಕಡುಬು, ಹಣ್ಣು ಚಿಪ್ಸು ಎಲ್ಲ ಮಾಡ್ಕೊತಿರ್ತೀವಲ್ಲ, ಇವಾಗ ಒಬ್ಬಟ್ಟನ್ನು ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಈ ರೀತಿಯಾಗಿ ಸ್ಮೂತಾಗಿ ಚೆನ್ನಾಗಿ ಬಂದಿದೆ ಒಬ್ಬಟ್ಟು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಆಗಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇವಾಗ ನೋಡಿ, ಒಂದು 8 ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ. ತುಂಬ ಸ್ವೀಟಾಗಿದೆ, ಚೆನ್ನಾಗಿದೆ. ಈ ರೀತಿಯಾಗಿ ನಾನು ಬಿಡಿಸಿಟ್ಕೊಂಡಿದ್ದೀನಿ ಹಲಸಿನ ಹಣ್ಣು. ಇವಾಗ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಏನೇನು ಬೇಕನ್ನೋದು. 8 ಹಲಸಿನ ಹಣ್ಣಕ್ಕೆ ನಾನು 1 ಕಪ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ, 1 ಕಪ್ಪು ಹುರುಗಡ್ಲೆ ತೊಗೊಂಡಿದ್ದೀನಿ, ಒಂದು 3 ಏಲಕ್ಕಾಯಿನ ತೊಗೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರನ್ನು ತೊಗೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ನಾನು ಹುರುಗಡ್ಲೆನ ಸೇರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಹುರುಗಡ್ಲೆನ ನಾವು ಪುಡಿ ಮಾಡ್ಕೊಂಬರ್ಬೇಕಾಗುತ್ತೆ. ಇವಾಗ ಏಲಕ್ಕಾಯಿನೂ ಸೇರಿಸ್ತಾಯಿದ್ದೀನಿ. ಸೇರಿಸ್ಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೊಂಡು ಬರೋಣ. ನಾವು ಪುಡಿ ಆದ ಬಳಿಕ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಯಾವ ರೀತಿಯಾಗಿ ನೈಸಾಗಿ ರುಬ್ಕೊಂಡಿದ್ದೋ ಈ ರೀತಿಯಾಗಿ ನೈಸಾಗಿ ರುಬ್ಕೊಂಡ್ಬರ್ಬೇಕು. ನೋಡಿ, ಇಷ್ಟ ಆದರೆ ಸಾಕು ನಮ್ಗೆ. ನೈಸಾಗಿದೆ ತುಂಬಾ. ಇದು ಸಪ್ರೇಟ್ ಒಂದು ಬೌಲಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಅದೇ ಮಿಕ್ಸಿ ಜಾರಲ್ಲಿ ನಾನು ಹಣಸಿನನ್ನು ಬಿಡಿಸ್ಬಿಟ್ಟು ಹಾಕೋತಾ ಇದ್ದೀನಿ. ಈ ರೀತಿಯಾಗಿ ಒಳಗಡೆ ಬೀಜನ ಸಪ್ರೇಟ್ ಮಾಡಿಬಿಟ್ಟು ಹಾಕೋಬೇಕಾಗುತ್ತೆ. ನೋಡ್ಕೋಬೋದು ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಕೈಯಲ್ಲೇ ಬಿಡಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ನೀವು ಬೇಕಂದ್ರೆ ಚಾಕೋದಲ್ಲೂ ಕಟ್ ಮಾಡಿಬಿಟ್ಟು ಸೇರಿಸ್ಕೋಬೋದು. ನಾನು ಒಂದೊಂದಾಗೆ ಬಿಡಿಸ್ಬಿಟ್ಟು ಸೇರಿಸ್ತಾಯಿದ್ದೀನಿ. ನೋಡ್ಕೋಬೋದು. ಸ್ವಲ್ಪ ಕೂಡ ನಾವು ನೀರು ಸೇರಿಸಲಾರ್ದೇ ಹಾಗೇ ರುಬ್ಕೊಂಡು ಬರ್ಬೇಕಾಗತ್ತೆ. ನೋಡಿ, ಇದೇ ರೀತಿಯಾಗಿ ಅಷ್ಟು ಹಣಸಿನನ್ನು ನಾನು ಬೀಜನ ಸಪ್ರೇಟ್ ಮಾಡಿಬಿಟ್ಟು ಬಿಡಿಸಿ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ. ಇವಾಗ ನೀರು ಕೂಡ ಸೇರಿಸ್ತಾ ಇಲ್ಲ, ಹಾಗೇ ರುಬ್ಕೊಂಡು ಬರ್ತಾಯಿದ್ದೀನಿ. ನುಣ್ಣಗೆ ರುಬ್ಕೊಂಡು ಬರೋಕೆ ಒಂದು ಪೇಸ್ಟ್ ಥರ. ನೋಡಿ, ಈ ರೀತಿಯಾಗಿ ನುಣ್ಣಗೆ ರುಬ್ಬಾಗಿದೆ. ನೋಡ್ಕೋಬೋದು ಫ್ರೆಂಡ್ಸ್, ಇಷ್ಟ ಆದರೆ ಸಾಕು. ನಮ್ಮ ಪೇಸ್ಟು ರೆಡಿಯಾಗಿದೆ. ಇವಾಗ ಹೂರಣ ಮಾಡೋಕ್ಕೆ ಬನ್ನಿ, ನಾನು ಹಿಟ್ಟನ್ನು ಕಲಸೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. 1 ಕಪ್ ಗೋಧಿ ಹಿಟ್ಟನ್ನು ತೊಗೊಂಡಿನಿ, ಸೋಸ್ಬಿಟ್ಟು ಒಂದು 3/4 ಕಪ್ಪಷ್ಟು ಮೈದಾ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಇವೆರಡು ಬಳಸಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರ್ತವೆ ಒಬ್ಬಟ್ಟು. ರುಚಿ ತಕ್ಕಟ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿನೂ, ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಾದ ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಕಣಕನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಒಬ್ಬಟ್ಟಿಗೆ. ನೋಡಿ, ಈ ರೀತಿಯಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಣಕ ನಮ್ಗೆ ಯಾವ ವಿಧಾನ ಬೇಕಾಗುತ್ತೆ, ಮೆತ್ತಗೆ ಬೇಕಂದರೆ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು ಫ್ರೆಂಡ್ಸ್. 2 ಒಂದೇ ಪ್ರಮಾಣದಲ್ಲಿರಬೇಕು. ತುಂಬಾ 2 ಒಂದೇ ಪ್ರಮಾಣದಲ್ಲಿದ್ದರೆ ಚೆನ್ನಾಗಿ. ಮೊದಲು ನಾನು ಹಿಟ್ಟು ನಾದ್ಬಿಟ್ಟು ಇಡ್ತಾಯಿದ್ದೀನಿ. ನೀಟಾಗಿ ಹಿಟ್ಟನ್ನು ತುಂಬ ಹೊತ್ತು ನೆನೆಬೇಕಾಗುತ್ತೆ. ನೆನೆದಟ್ಟು ತುಂಬಾ ಚೆನ್ನಾಗಿ ಒಬ್ಬಟ್ಟು ರೆಡಿಯಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಅಂಗೈಲೇ ಚೆನ್ನಾಗಿ ಮೆದ್ಕೋತಾ ಬನ್ನಿ. ಹಿಟ್ಟು ಸಾಫ್ಟ್ ಆಗುತ್ತೆ. ಒಂದು 5 ನಿಮಿಷ ಚೆನ್ನಾಗಿ ಮೆದ್ದಾದ ನಂತರ ನಾನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಡ್ತಾಯಿದ್ದೀನಿ ರೆಸ್ಟ್ ಮಾಡೋಕ್ಕೆ. ಇವಾಗ ಒಂದು ಅರ್ಧ ಗಂಟೆ ಇಡ್ತಾಯಿದ್ದೀನಿ ಫ್ರೆಂಡ್ಸ್. ಅರ್ಧ ಗಂಟೆ ಆದ ನಂತರ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಬಂದಿದೆ ಅನ್ನೋದು. ಇವಾಗ ಒಂದು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು 1 ಕಪ್ ಆಗೋಷ್ಟು ನಾನು ಬೆಲ್ಲನ ತೊಗೊಂಡಿದ್ದೆಲ್ಲ ಕುಟ್ಬಿಟ್ಟು, ಯಾವುದು ಕಡ್ಡಿ ಕಚ್ಚರ ಇಲ್ಲಾರ್ದೆ ನೋಡ್ಕೊಂಡ್ಬಿಟ್ಟು ತೊಗೊಳ್ಳಿ. ನಾನು ನೋಡ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ಬೆಲ್ಲನ. ಈ ರೀತಿಯಾಗಿ 1/4 ಕಪ್ ಅಷ್ಟು ನೀರನ್ನು ಸೇರಿಸ್ಬಿಟ್ಟು ಬೆಲ್ಲ ಜಸ್ಟ್ ಕರಗಿದ್ರೆ ಸಾಕು. ಈ ರೀತಿಯಾಗಿ ನಾವು ಸ್ಪೂನಲ್ಲಿ ಎತ್ತಿದ್ರೆ ಹನಿಯಾಗಿ ಬೀಳಬೇಕು. ಈ ರೀತಿ ಬಂದ ನಂತರ ನಾನು ಇವಾಗ ಏನು ರುಬ್ಕೊಂಡಿದ್ದಲ್ಲ ಹಲಸಿನ ಹಣ್ಣು, ಅದನ್ನು ಸೇರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಸೇರಿಸಾದ ನಂತರ ಚೆನ್ನಾಗಿ ಬೆಲ್ಲದಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಕಲರ್ ಚೇಂಜ್ ಬರೋವರೆಗೂ ಮಿಕ್ಸ್ ಮಾಡ್ಕೊತಾ ಬರಬೇಕು. ಯಾವುದೋ ಕೂಡ ನಮಗೆ ಗಂಟಾಗೋದಿಲ್ಲ, ಗಂಟು ಕೂಡ ಬರೋದಿಲ್ಲ. ಆ ರೀತಿಯಾಗಿ ನೀವು ಮಿಕ್ಸ್ ಮಾಡ್ಕೊತಾ ಬನ್ನಿ. ನೋಡ್ಬೋದು, ಒಂದೇ ತಳ ಕೂಡ ಹಿಡಿಯೋದಿಲ್ಲ ನಮ್ಗೆ ಹಲಸಿನ ಹಣ್ಣದು ಹೂರಣನ ರೆಡಿ ಮಾಡ್ಕೋಬೇಕಂದ್ರೆ. ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿಯಾಗಿ ಚೆನ್ನಾಗಿ ಬೇಯ್ತಿದೆ. ಇದೇ ರೀತಿಯಾಗಿ ಸ್ಪೂನು ಯಾವುದೇ ರೀತಿಯಾಗಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ, ಈ ರೀತಿಯಾಗಿ ಕಲರ್ ಚೇಂಜ್ ಆದ ಬಳಿಕ ಇಷ್ಟು ಹಲಸಿನ ಹಣ್ಣದು ರೆಡಿಯಾಗಿದೆ. ಇವಾಗ ಹುರುಗಡ್ಲೆ ಏನು ಪುಡಿ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಪುಡಿನೂ ಸೇರಿಸ್ತಾ ಇದ್ದೀನಿ ಇವಾಗ ಲಾಸ್ಟಲ್ಲಿ. ಈ ರೀತಿಯಾಗಿ ಸೇರಿಸಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸು ಹೊಂದ್ಕೋಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊತಾ ಬನ್ನಿ. ಒಂದು ಸ್ವಲ್ಪ ಕೂಡ ತಳನ ಹಿಡಿಯೋದಿಲ್ಲ, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಬನ್ನಿ. ನೋಡ್ಕೋಬೋದು ಫ್ರೆಂಡ್ಸ್, ಈ ರೀತಿಯಾಗಿ ನಮಗೆ ಗಟ್ಟಿ ಬರೋವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಷ್ಟಿದ್ರೆ ಸಾಕು ನಮ್ಮ ಹೂರಣನ. ನೀವು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಫುಲ್ ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾದ ನಂತರ ತುಂಬಾ ಗಟ್ಟಿಯಾಗುತ್ತೆ. ನೋಡ್ಕೋಬೋದು ಫ್ರೆಂಡ್ಸ್, ಈ ರೀತಿಯಾಗಿ ನಮ್ಮ ಹೂರಣನ ಗಟ್ಟಿಯಾಗಿದೆ. ನೋಡ್ಬೋದು ಯಾವ ರೀತಿಯಾಗಿ ಚೆನ್ನಾಗಿ ಹೂರಣ ರೆಡಿಯಾಗಿದೆ ಫ್ರೆಂಡ್ಸ್. ನಮಗೆ ಯಾವ ಆಕಾರದಲ್ಲಿ ಬೇಕು ಉಂಡೆನ, ದಪ್ಪ ಸೈಜ್ ಬೇಕಂದರೆ ದಪ್ಪ ಸೈಜನ್ನು ಮಾಡ್ಕೋಬೋದು. ಚಿಕ್ಕ ಸೈಜಲ್ಲಿ ಉಂಡೆನ ಮಾಡ್ತೇವೆ ಇಟ್ಕೋತಾ ಇದ್ದೀನಿ ಸಪ್ರೇಟು ಒಂದು ತಟ್ಟೆದಲ್ಲಿ.
ನೋಡ್ಕೋ ಫ್ರೆಂಡ್ಸ್, ಈ ರೀತಿಯಾಗಿ ಒಂದು ಚಿಕ್ಕ ಸೈಜಲ್ಲಿ ಉಂಡೆನ ಮಾಡ್ತಾಯಿದ್ದೀನಿ ನೋಡಿ. ಈ ಸೈಜ್ ಆದರೆ ಸಾಕು ನಮ್ಮ ಒಬ್ಬಟ್ಟಿಗೆ. ಎರಡೂ ಸಮ ಪ್ರಮಾಣದಲ್ಲಿ ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನಾನು ಒಂದು ತಟ್ಟೆದಲ್ಲಿ ಎತ್ತಿಟ್ಕೊಂಡಿದ್ದೀನಿ ನೋಡ್ಕೋಬೋದು ನೋಡಿ. ಬನ್ನಿ ಇವಾಗ ಕಣಕನ ಯಾವ ರೀತಿಯಾಗಿ ನೆಂದಿದೆ ಅನ್ನೋದು ತೋರಿಸ್ತಾ ಇದ್ದೀನಿ. ಎರಡೂ ಒಂದೇ ಸಮಾನ ಇರಬೇಕು. ಬೇಕಂದ್ರೆ ಹೂರಣನ ತೆಳ್ಳಗಾದರೆ ನಾವು ಇದನ್ನು ಕೂಡ ತೆಳ್ಳಗೆ ಮಾಡ್ಕೋಬೇಕಾಗತ್ತೆ. ಕಣಕ ಕೂಡ ನೋಡಿ, ಎರಡೂ ಚೆನ್ನಾಗಿ ನೆಂದಾಗಿದೆ. ಇವಾಗ ಎರಡು ಪ್ರಮಾಣವೂ ಚೆನ್ನಾಗಿದೆ. ಇವಾಗ ನಾನು ಒಬ್ಬಟ್ಟು ತಟ್ಟೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು ಬಟರ್ ಪೇಪರ್ ಅದು ತೊಗೊಂಡ್ಬಿಟ್ಟು ಅದಕ್ಕೆ ಎಣ್ಣೆನ ಹಚ್ಬಿಟ್ಟು ಸವರ್ಬಿಟ್ಟು ಇವಾಗ ನಮಗೆ ಹಿಟ್ಟು ಚಿಕ್ಕದಾಗಿ ಒಂದು ಉಂಡೆನ ತೊಗೊಂಡ್ಬಿಟ್ಟು ನೋಡಿ ಈ ರೀತಿಯಾಗಿ ಉಂಡೆ ಮಾಡಿಬಿಟ್ಟು ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿಯಾಗಿ ಉಂಡೆನ ಕೈಗೆ ಎಣ್ಣೆ ಹಚ್ಬಿಟ್ಟು ಮಾಡ್ಕೋಬೇಕಾಗತ್ತೆ ನಾವು ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಅಗಲವಾಗಿ ಮಾಡ್ಕೊಂಬಿಟ್ಟು ನಮ್ಗೆ ಹೂರಣ ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ ಆ ಹೂರಣನ ಇಟ್ಬಿಟ್ಟು ನೋಡಿ ಪ್ಯಾಕ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ನೋಡ್ಕೊ ಫ್ರೆಂಡ್ಸ್. ಈ ರೀತಿಯಾಗಿ ಒಂದು ಸ್ವಲ್ಪ ಕೂಡ ಓಪನ್ ಆಗಲ್ಲ ಆ ರೀತಿಯಾಗಿ ಪ್ಯಾಕಿಂಗ್ ಮಾಡ್ಕೊಳ್ಳಿ. ಹೂರಣನ ಒಳಗಡೆ ಇಟ್ಕೊಂಡ್ಬಿಟ್ಟು ಕಣಕನ ಸುತ್ತಾಲ ಈ ಕೈ ಬೆಳ್ಳಲ್ಲಿ ಅಮ್ಕೋತಾ ಬರಬೇಕು. ಮೇಲ್ಗಡೆ ಈ ರೀತಿಯಾಗಿ ಬರುತ್ತೆ. ಇದು ಅಮ್ಕಿದ ಹಿಟ್ಟನ್ನು ಅಲ್ಲೇ ಮಡಚಿಬಿಟ್ಟು ಈ ರೀತಿಯಾಗಿ ಒಂದು ಬಟರ್ ಪೇಪರ್ಗೆ ನಾವು ಎಣ್ಣೆ ಹಚ್ಬಿಟ್ಟು ನೀವು ಕೈಯಲ್ಲಾದರೆ ತಟ್ಕೋಬೋದು ಫ್ರೆಂಡ್ಸ್. ನಾನು ಇವಾಗ ಕೈಯಲ್ಲಿ ತಟ್ತಾಯಿಲ್ಲ. ಒಂದು ಚಪಾತಿ ಮಾಡೋ ಕೋಲ್ ಇರ್ತಲ್ಲ ಆ ಕೋಲ್ ತೊಗೊಂಡ್ಬಿಟ್ಟು ಕೋಲಲ್ಲಿ ಮಾಡ್ತಾ ಇರೋದು ನಾನು ನೋಡಿ. ಕೈಯಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಕೈಯಲ್ಲಿ ತಟ್ಕೋಬೋದು ಫ್ರೆಂಡ್ಸ್ ನೋಡಿ. ಈ ವಿಧಾನದಲ್ಲಿ ನಾನು ಚಪಾತಿ ಮಾಡೋ ಕೋಲಲ್ಲಿ ಎಷ್ಟು ದೊಡ್ಡದು ಬೇಕಾಗುತ್ತೋ ಅಷ್ಟು ದೊಡ್ಡದನ್ನು ಮಾಡ್ಕೋಬೋದು ಒಬ್ಬಟ್ಟನ್ನು. ತುಂಬ ತೆಳ್ಳಗೆ ಬೇಡ, ತುಂಬ ದಪ್ಪನೂ ಬೇಡ, ಒಂದೇ ಮೀಡಿಯಮಲ್ಲಿ ಇರಬೇಕು ನೋಡ್ಬೋದು ಫ್ರೆಂಡ್ಸ್. ನಾನು ತಟ್ಟೋದನ್ನು ತೋರಿಸ್ತಾ ಇದ್ದೀನಿ. ಇನ್ನೊಂದು ಸ್ಟೆಪ್ ಕೂಡ ತೋರಿಸ್ತಾ ಇದ್ದೀನಿ. ಹೂರಣನ ನಿಮ್ಗೆ ಆ ಸ್ಟೆಪ್ ಬರಲಿಲ್ಲ ಅಂದರೆ ಈ ಸ್ಟೆಪ್ಪಲ್ಲೂ ಕೂಡ ನೀವು ಮಾಡ್ಕೋಬೋದು ನೋಡಿ. ಕೆಳಗಡೆ ನಾವು ಕಣಕನ ಈ ರೀತಿಯಾಗಿ ಅಗಲವಾಗಿ ಮಾಡ್ಕೊಂಡಾದ ನಂತರ ಈ ರೀತಿಯಾಗಿ ಹೂರಣನ ಮಧ್ಯದಲ್ಲಿ ಇಟ್ಬಿಟ್ಟು ಅಷ್ಟು ಸೈಡನ್ನು ಕಣಕನ ಈ ರೀತಿ ತುಂಬ ಆದ ನಂತರ ಬಟರ್ ಪೇಪರಿಗೆ ಎಣ್ಣೆನ ಹಚ್ಬಿಟ್ಟು ನೀಟಾಗಿ ನಾವು ಒಬ್ಬಟ್ಟು ತಟ್ಕೋಬೋದು ಫ್ರೆಂಡ್ಸ್. ತುಂಬಾ ಯಾವುದು ಕೂಡ ನಮ್ಗೆ ಒಬ್ಬಟ್ಟು ಹರಿಯೋದಿಲ್ಲ, ಸೂಪರಾಗಿ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ ಒಬ್ಬಟ್ಟನ್ನು ಚಪಾತಿ ಮಾಡೋ ಕೋಲಲ್ಲಿ ನಾನು ಮಾಡ್ತಾ ಇರೋದು. ನಿಮಗೆ ಇದರಲ್ಲಿ ಬರಲಿಲ್ಲ ಅಂದರೆ ನೀವು ಕೈಯಲ್ಲಿ ಕೂಡ ತಟ್ಕೋಬೋದು. ಮೇಲೆ ಇನ್ನೊಂದು ಬಟರ್ ಪೇಪರ್ ಹಾಕೊಂಡ್ಬಿಟ್ಟು ಕೈಯಲ್ಲಿ ಎಳ್ಕೊಬೋದು, ಚೆನ್ನಾಗಿ ಬರ್ತೇವೆ ಒಬ್ಬಟ್ಟು ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಒಬ್ಬಟ್ಟು ರೆಡಿಯಾಗಿದೆ, ಸೂಪರಾಗಿದೆ ಫ್ರೆಂಡ್ಸ್. ಇವಾಗ ತವಾದ ಮೇಲೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ಕೋಬೋದು. ಒಂದು ತವಾದ ಮೇಲೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಿದ್ದೀನಿ. ಹಾಕಾದ ನಂತರ ತವಾನು ಬಿಸಿಯಾಗಿದೆ. ಇವಾಗ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಬಟರ್ ಪೇಪರ್ಲಿಂದ ಕೈಯಲ್ಲಿ ತೊಗೊತಾಯಿದ್ದೀನಿ. ಕೈಯಲ್ಲಿ ತೊಗೊಂಡ್ಬಿಟ್ಟು ಹಾಕ್ಕೋತಾಯಿದ್ದೀನಿ. ನೀವು ಬೇಕಂದ್ರೆ ತವಾದ ಮೇಲೇ ಆ ರೀತಿಯಾಗಿ ಹಾಕೋಬೋದು ನೋಡಿ. ಚೆನ್ನಾಗಿ ಈ ರೀತಿಯಾಗಿ ಮೇಲುಗಡೆ ಎಲ್ಲ ಚೆನ್ನಾಗಿ ಬೆಂದಾದ ಬಳಿಕ ನಾವು 1 ಸ್ಪೂನ್ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಹಾಕೋದಾದ ನಂತರ ನಾನು ಒಬ್ಬಟ್ಟನ್ನು ತಿರುಗಿಸ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಬೇಯ್ದಿದೆ ಒಬ್ಬಟ್ಟು. ಈ ರೀತಿ ಬೆಂದಾದ ಬಳಿಕ ನಾವು ತಿರುಗಿಸ್ಬಿಟ್ಟು ಹಾಕಬೇಕಾಗುತ್ತೆ. ಚೆನ್ನಾಗಿ ಉಬ್ಬಿನೂ ಕೂಡ ಬರ್ತಿದೆ ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ಉಬ್ಬಿ ಬರೋದ್ರಿಂದ ಒಬ್ಬಟ್ಟನ್ನು ಸಾಫ್ಟಾಗಿ ಸ್ಮೂತಾಗಿರುತ್ತೆ. ತುಂಬಾ ಹಣಸಿನ ಒಬ್ಬಟ್ಟೆ ಥರ ಅನಿಸೋದೇ ಇಲ್ಲ ನಿಮ್ಗೆ. ಒಂದು ಸಾರಿ ನೀವು ಕೂಡ ಮಾಡಿ ನೋಡಿ, ಸೂಪರಾಗಿರುತ್ತೆ ಹಣಸಿನ ಒಬ್ಬಟ್ಟು ನೋಡಿ. ಯಾವ ರೀತಿಯಾಗಿ ಚೆನ್ನಾಗಿ ಬಂದಿದೆ ಒಬ್ಬಟ್ಟು ಕೂಡ ನೀವು ನೋಡ್ತಾ ಇರಬಹುದು ಫ್ರೆಂಡ್ಸ್ ನೋಡಿ. ಈ ರೀತಿಯಾಗಿ ನಾವು ಅಜ್ಜಿ ತಾತ ಬಂದಿದ್ದಾರೆ ಊರ್ಲಿಂದ. ನಾನು ಹಣಸಿನ ತಂದಿರೋದ್ರಿಂದಾಗಿ ನಾನು ಇವತ್ತು ಒಬ್ಬಟ್ಟು ಮಾಡಿಬಿಟ್ಟು ಕೊಟ್ಟಿದ್ದೀನಿ ನಮ್ಮ ಅಜ್ಜಿ ತಾತ ಅವರಿಗೆ ನೋಡಿ. ಈ ರೀತಿಯಾಗಿ ಇನ್ನೊಂದು ಸ್ಟೆಪ್ಪನ್ನು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಒಬ್ಬಟ್ಟು ಕೂಡ ನೋಡಿ. ಬೆಂದಾದ ಬಳಿಕ 1 ಸ್ಪೂನ್ ಎಣ್ಣೆನ ಹಾಕ್ಬಿಟ್ಟು ತಿರುಗಿಸ್ತಾ ಇದ್ದೀನಿ ಇವಾಗ ನೋಡಿ. 2 ಸೈಡನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಸ್ಪೂನಲ್ಲಿ ನಾವು ಅಮ್ಮಕ್ಕಿಬಿಟ್ಟು ಈ ರೀತಿಯಾಗಿ ನೋಡ್ಕೋಬೋದು ಫ್ರೆಂಡ್ಸ್. ಯಾವ ರೀತಿಯಾಗಿ ಉಬ್ಬಿ ಬರ್ತಿದೆ ನಮಗೆ ಒಬ್ಬಟ್ಟು ಕೂಡ ಸೂಪರಾಗಿ ಉಬ್ಬಿ ಬರ್ತಿದೆ. ಚೆನ್ನಾಗಿ ಟೇಸ್ಟಿಯಾಗಿ ಒಬ್ಬಟ್ಟು ರೆಡಿಯಾಗಿದೆ. ನೀವು ಕೂಡ ಮಾಡಿ ನೋಡಿ. ಆಮೇಲೆ ಇನ್ನು ಬೇಕಂದರೆ ನೀವು ಮಕ್ಕಳನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ವಿಧಾನದಲ್ಲಿ ಒಬ್ಬಟ್ಟು ಸೂಪರಾಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು.